ಮುಹೂರ್ತ. ಶ್ರೀಮತಿ ಪದ್ಮಾ ಮಂಜುನಾಥ್ ಅವರಿಂದ ಶೃಂಗೇರಿ ಶಾರದಾ ಪೀಠಕ್ಕೆ ಅಪರೂಪದ ಕಲಾಕೃತಿಯ ಲೋಕಾರ್ಪಣೆ ಸನ್ನಿವೇಶ. ಭಾರತೀಯ ಆಧ್ಯಾತ್ಮಿಕ ಮತ್ತು ವೈದಿಕ ಪರಂಪರೆಯ ಪ್ರಚಾರ ಮತ್ತು ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಶ್ರೀಮತಿ ಪದ್ಮಾ ಮಂಜುನಾಥ್ ಸಾಧನೆ ಎಲೆಮರೆಯ ಕಾಯಂತೆ. ರೇಷ್ಮೆಯ ಸೀರೆಯ ಮೇಲೆ ಚಿನ್ನದ ದಾರದಲ್ಲಿ ಇಡೀ ಶಾರದಾ ಪರಮೇಶ್ವರಿ ಮತ್ತು ಶ್ರೀ ಶಂಕರಾಚಾರ್ಯ ಅಷ್ಟೋತ್ತರ ಶತನಾಮಾವಳಿ ಕಸೂತಿ ಮಾಡಿರುವ ಪದ್ಮಾ ಮಂಜುನಾಥ್ ಅವರ ಸಾಧನೆ ಅಧಿಕೃತವಾಗಿ ಗಿನ್ನಿಸ್ ದಾಖಲೆಗೆ ಸಮ. ಆದರೆ ತಮ್ಮ ಸೇವೆ ಕೇವಲ ಧಾರ್ಮಿಕ ಕೈಂಕರ್ಯಕ್ಕೆ ಮೀಸಲಿಟ್ಟು ಗಿನ್ನಿಸ್ ದಾಖಲೆಯ ಕೀರ್ತಿಯನ್ನು ಪದ್ಮಾ ಮಂಜುನಾಥ್ ಅವರು ನಿರಾಕರಿಸಿದ್ದಾರೆ. ಈ ಅಮೂಲ್ಯ ರೇಷ್ಮೆ ಕಸೂತಿಯನ್ನು ದಿನಾಂಕ 23/6/2023 ಶುಕ್ರವಾರದಂದು ಶೃಂಗೇರಿಯ ಗುರುನಿವಾಸದಲ್ಲಿ ಜಗದ್ಗುರುಗಳಾದ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಮತ್ತು ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಪದ್ಮಾ ಮಂಜುನಾಥ್ ಅವರು ಸಮರ್ಪಣೆ ಮಾಡಿದ್ದರು. ಇದನ್ನು ಉಭಯ ಗುರುಗಳು ಅನಾವರಣ ಮಾಡಿ ಆಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ 150 ಸುಮಂಗಲಿಯರ ಪೂಜೆ ಮತ್ತಿತರ ಧಾರ್ಮಿಕ ಚಟುವಟಿಕೆಗಳು ನೆರವೇರಿತು. ಪದ್ಮಾ ಮಂಜುನಾಥ್ ಇವರಿಗೆ ಕಲೆ ಹುಟ್ಟಿನಿಂದಲೇ ಬಳುವಳಿಯಾಗಿ ಬಂದಿದೆ. ತಮ್ಮ ಕೆಲಸದಲ್ಲಿ ಸೃಜನಾತ್ಮಕ ಪರಿಕಲ್ಪನೆಯನ್ನು ಕೊಟ್ಟು ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ರೂಪಿಸಿ ಕಲಾಲೋಕದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ. ಕಲೆಯಲ್ಲಿ ಉತ್ಸಾಹ ಇರುವಂತಹ ಮಹಿಳೆಯರಿಗೆ ಉಚಿತ ತರಬೇತಿ ಕೊಟ್ಟು 100 ಮಹಿಳೆಯರಿಗೆ ಸ್ವಯುದ್ಯೋಗ ಮಾಡುವ ದಾರಿ ಮಾಡಿಕೊಟ್ಟಿದ್ದಾರೆ ಪದ್ಮಾ ಮಂಜುನಾಥ್. ಮೈಸೂರು ಸಾಂಪ್ರದಾಯಿಕ ಪೈಂಟಿಂಗ್, ರಂಗೋಲಿ ಕಲೆ, ಸೀರೆ ಬಟ್ಟೆಗಳ ಮೇಲೆ ಕಸೂತಿ ತಯಾರಿಕೆ, ಸೀಮೆ ಸುಣ್ಣದಲ್ಲಿ ವಿವಿಧ ಕಲೆ, ಎಂಬೋಸಿಂಗ್, ಬೊಂಬೆಗಳ ತಯಾರಿಕೆ, ಉಡುಗೊರೆ ವಸ್ತುಗಳು, ವರ್ಲಿ ಕಲೆ, ಹತ್ತಿ ಹಾರಗಳು, ಕೊಬ್ಬರಿಯ ಮೇಲೆ ಕೆತ್ತನೆ, ವ್ಯಾಸ್ನಲ್ಲಿ ವಿವಿಧ ಪದಾರ್ಥ, ನಿಬ್ ಪೇಂಟಿಂಗ್, ಬೊಂಬೆಗಳಿಗೆ ಅಲಂಕಾರ, ಈ ಎಲ್ಲಾ ಕಲೆಗಳನ್ನು ಪದ್ಮಾ ಮಂಜುನಾಥ್ ಅವರು ಕರಗತ ಮಾಡಿಕೊಂಡಿದ್ದಾರೆ. 1988ರಿಂದ 2023ರವರೆಗೆ ಲಾಲ್ಬಾಗ್ನಲ್ಲಿ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ತರಕಾರಿ ಕೆತ್ತನೆ ಮತ್ತು ಹೂವಿನ ರಂಗೋಲಿ ಸ್ಪರ್ಧೆಯಲ್ಲಿ ಒಟ್ಟು 88 ಬೆಳ್ಳಿ ಕಪ್ಪು ಮತ್ತು 38 ಮೆಡಲ್ಗಳನ್ನು ಗೆದ್ದಿದ್ದಾರೆ. 2 ರೋಲಿಂಗ್ ಶೀಲ್ಡ್ಗಳನ್ನು ಗೆದ್ದಿರುವಂತಹ ಪ್ರಥಮ ಮಹಿಳೆ ಪದ್ಮಾ ಮಂಜುನಾಥ್ ಆಗಿದ್ದಾರೆ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ಈಕೆ ನನ್ನ ಮಡದಿ ಪದ್ಮಾ ಅಂತ. ನಮ್ಮದು ಮದುವೆ ಆಗಿ 35 ವರ್ಷ ಆಯಿತು. ಇವಳು ಮೊದಲು ಒಂದು ಗೌರ್ಮೆಂಟ್ ಕೆಲಸದಲ್ಲಿದ್ದು ಮದುವೆ ಆದಾಗ ಅದನ್ನು ಬಿಟ್ಬಿಟ್ಟು ಇದನ್ನು ಈ ಆರ್ಟ್ನಲ್ಲೆಲ್ಲ ಅದನ್ನೇ ತೊಗೊಂಡು ಮಾಡಬೇಕು ಅಂದ್ಬಿಟ್ಟು ಸುಮಾರು 25 ವರ್ಷದಿಂದ ಇದನ್ನು ಅವಳು ಆರ್ಟನ್ನು ಬೆಳೆಸ್ಕೊಂಡ್ಬಂದಿದ್ದಾಳೆ. ಈಗ ಮೊದಲು ತುಂಬ ಅದನ್ನು ಕಮರ್ಷಿಯಲ್ ಆಗಿ ಮಾಡ್ತಾಯಿದ್ರು. ಈ ಮದುವೆಗೆಲ್ಲ ಅಲಂಕಾರ ಮಾಡೋದು, ಜನಗಳಿಗೆಲ್ಲ ಟ್ರೈನಿಂಗ್ ಕೊಡೋದು, ಆ ಸೀಸನ್ಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಡ್ತಾಯಿದ್ರು. ಅದನ್ನು ಹಾಗೆ ಬೆಳ್ಕೊಂಡು ಒಂದು 15-20 ಜನ ವರ್ಕರ್ಸ್ನೂ ಇಟ್ಕೊಂಡು ಯಾವ ಟೈಮ್ಗೆ ಏನೇನು ಬೇಕೋ, ಮದುವೆಗಾಗಲಿ, ಸಂಕ್ರಾಂತಿ ಎಳ್ಳು, ಕೊಬ್ಬರಿ, ಬೆಲ್ಲ, ಮದುವೆಗೆ ಏನೇನು ಅಲಂಕಾರ ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಕೆಲವರಿಗೆಲ್ಲ ಟ್ರೈನಿಂಗು ಕೊಟ್ಟರು. ಅದ್ರೊಳಗೇನು ನಾವು ಚಾರ್ಜ್ ಮಾಡ್ತಾ ಇಲ್ಲ, ಎಲ್ಲ ಕಲ್ತ್ಕೊಳ್ಳಿ ಅಂತ ಮಾಡ್ತಾಯಿದ್ದು. ಕಲ್ತ್ಕೊಂಡು ಅವ್ರಿಗೆ ನಾವು ಯಾವುದನ್ನು ಚಾರ್ಜು ಗಿರ್ಜು ಅಂತ ಏನೋ ಮಾಡ್ತಿಲ್ಲ. ಎಲ್ಲರೂ ಅವ್ರ ಪಾಗಿ ಸ್ವಾವಲಂಬಿಗಳಾಗಲಿ ಅಂದ್ಬಿಟ್ಟು ಹೆಣ್ಮಕ್ಳಿಗೆಲ್ಲ ಟ್ರೈನಿಂಗ್ ಕೊಡ್ತಾಯಿದ್ರು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಒಂದು ಜಪ ಹವ್ಯಾಸವಾಗಿ ಒಂದು ಕಸೂತಿ ಕಲೆಯಲ್ಲಿ ಲಲಿತಾ ಸಹಸ್ರನಾಮವನ್ನು 9 ಗಜ ಸೀರೆ ಮೇಲೆ ಎಂಬ್ರಾಯ್ಡ್ರಿ ಮಾಡಿ ಈಗ 5 ವರ್ಷಗಳಿಂದ 2018ರಲ್ಲಿ ಗುರುಗಳ ಮಹಾಸನ್ನಿಧಾನಮ್ಮವರ ಪಟ್ಟಾಭಿಷೇಕದ ದಿವಸ 16 ಅಡಿ ರೇಷ್ಮೆ ಸೀರೆನಲ್ಲಿ ತೇಗದ ಮರದಲ್ಲಿ ಅದನ್ನು ಫ್ರೇಮ್ ಹಾಕಿಸಿ 2 ಗ್ಲಾಸಿನ ನಡುವೆ ಇಟ್ಟು ಫ್ರೇಮ್ ಹಾಕಿಸಿ ಅರ್ಪಣೆ ಮಾಡಲಾಯಿತು ಲಲಿತಾ ಸಹಸ್ರನಾಮವನ್ನು. ಇವಾಗ ಅದೇ ನೆನಪಾಗಿ ಒಂದು ಬಂಗಾರದ ಎಳೆನಲ್ಲಿ ನೀಲಿ ಸೀರೆ, ರೇಷ್ಮೆ ವಸ್ತ್ರದ ಮೇಲೆ ಶ್ರೀ ಶಾರದಾ ಅಷ್ಟೋತ್ತರವನ್ನು ಕಸೂತಿ ಚೈನ್ ಸ್ಟಿಚ್ಚಲ್ಲಿ ಹೆಣೆಯಲಾಗಿದೆ. ಅದಕ್ಕೆ ಮಧ್ಯ ಅಲಂಕಾರವಾಗಿ 108 ಕಮಲಗಳನ್ನು, ಬೆಳ್ಳಿ ಕಮಲಗಳನ್ನು ಹೆಣೆಯಲಾಗಿದೆ. ಇದನ್ನು
ಗುರುಗಳಿಗೆ ಸಮರ್ಪಣೆ ಮಾಡಿ ಅವರು ಸಂತೋಷದಿಂದ ಹರಿಸಿದ್ದಾರೆ. ಹಾಗೆ ಇನ್ನು ಬಲಬದಿಗೆ ಶಂಕರಾಚಾರ್ಯರ ಅಷ್ಟೋತ್ತರವನ್ನು ರೇಷ್ಮೆ ವಸ್ತ್ರದ ಮೇಲೆ ಮಾಡಿ ಗುರುಗಳಿಗೆ ಅರ್ಪಣೆ ಮಾಡಲಾಗಿದೆ. ಅದನ್ನು ಈ ದಿವಸ ಉಭಯ ಗುರುಗಳು ಅದನ್ನು ಅನಾವರಣ ಮಾಡಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ಮಾಡಿರೋದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದೇ ಒಂದು ಧ್ಯೇಯ ಇಟ್ಕೊಂಡು ಮಾಡಿರೋದು. ಮತ್ತು ನಮ್ಮ ಮಗನ ಸ್ಮರಣಾರ್ಥವಾಗಿ ಅವನು ಸಾಧನೆ ಮಾಡೋ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತಂದ್ಬಿಟ್ಟು ಹುರಿದುಂಬಿಸ್ತಾ ಇದ್ದ. ಹಾಗಾಗಿ ಅವನ ನೆನಪಲ್ಲಿ ಇದನ್ನು ಅವನು ಹೇಳಿದ ಹಾಗೆ ಎಲ್ಲವನ್ನೂ ಅರ್ಪಣೆ ಮಾಡಿದ್ದೀವಿ. ಮನಸ್ಸಿಗೆ ಸಮಾಧಾನ ಸಿಕ್ಕಿದೆ. ಇದಕ್ಕೆ ನಮ್ಮ ಎಲ್ಲ ಸ್ನೇಹಿತರು, ಕುಟುಂಬ ವರ್ಗದವರು ನಮಗೆ ಕೈ ಜೋಡಿಸಿದ್ದಾರೆ ಎಲ್ಲ ವಿಧದಲ್ಲೂ. ಹಾಗಾಗಿ ಅವ್ರಗಳಿಗೆಲ್ಲರಿಗೂ ವಂದನೆ. ನಾನು ಈ ಪದ್ಮಾ ಮಂಜುನಾಥ್ ಅವರ ಸ್ವಂತ ಒಡ ಹುಟ್ಟಿದಂತಹ ತಂಗಿ. ವನಜ ಅಂತ ಹೇಳಿ ನನ್ನ ಹೆಸರು, ವನಜ ರಂಗನಾಥ್. ನಾವು ಮೂಲ ಹಾಸನದಲ್ಲಿರೋದು. ಅಕ್ಕ ಮೊದಲಿಂದಲೂ ಹೇಳಬೇಕು ಅಂದರೆ, ನಾನು ಅವಳ ಒಂದು ಬಾಲ್ಯದಿಂದಲೂ ಸಹ ನಾವು ಒಡನಾಡಿಗಳು ಒಟ್ಟಿಗೆ ಹೇಳಿದಾಗ ಅವಳಿಗೆ ಮೊದಲಿಂದಲೂ ಸಹ ಕಲೆ ಅನ್ನೋದು ಅವಳಿಗೆ ದೈವದತ್ತ ಕೊಡುಗೆ. ಈ ಕಲೆ ಅನ್ನೋದವಳು ಯಾವಾಗಲೂ ಸಹ ಒಂದು ಪೆನ್ಸಿಲ್ ಸಿಕ್ಕಿದ್ರೂ ಸಹ ಅವಳು ಒಂದಲ್ಲ ಒಂದು ರೀತಿಯಲ್ಲಿ ಚಿತ್ರಗಳನ್ನು ಬಿಡಿಸ್ತಲೇ ಇದ್ಲು. ಓದಿದಾದ ನಂತರ ಅವಳು ಒಂದು ನಮ್ಮ ಊರ ಕೆಂಬಾಳ ಅಂತ ಹೇಳಿ ಅದ್ರ ಹತ್ರ ಒಂದು ಮೈನ್ಸ್ ಇತ್ತು, ಅಲ್ಲಿ ಕೆಲಸಕ್ಕೆ ಸೇರಿದ್ಲು. ವೃತ್ತಿ ಜೀವನ ಶುರು ಮಾಡಿದ್ಲು. ಆದರೆ ಪ್ರವೃತ್ತಿಯನ್ನು ಅವಳು ಯಾವತ್ತೂ ಬಿಟ್ಟಿರಲಿಲ್ಲ. ನಂತರ ಒಂದು 15-16 ವರ್ಷ ಸರ್ವಿಸ್ ಆದಮೇಲೆ ವಾಲಂಟ್ರಿ ತಗೊಂಡು ಕಲೆನೇ ಅವಳು ಒಂದು ಜೀವನವನ್ನು ಮಾಡಿಕೊಂಡು ಅದರಲ್ಲೇ ಒಂದು ಸ್ವಂತ ಉದ್ಯೋಗ ಮಾಡಿಕೊಂಡು 5-6 ಜನಕ್ಕೆ ಅವಳು ಕೆಲಸವನ್ನು ಕೊಟ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ಲು. ನಂತರ ಈ ರೀತಿಯಲ್ಲಿ ಅವಳು ಕಲೆಯನ್ನೇ ಜೀವನದ ಉಸಿರಾಗಿಟ್ಕೊಂಡಿದ್ಲು. ಮಗ ರಕ್ಷಿತನು ಸಹ ಯಾವಾಗಲೂ ಅವಳಿಗೆ ಅದೇ ಹೇಳೋನು, ನಿನ್ನ ಸಾಧನೆನೇ ಜೀವನದ ಬದುಕು. ಈ ಜೀವನದಲ್ಲಿ ನೀನು ಈ ಒಂದು ಕಲೆಯಿಂದಲೇ ಸಾಧನೆ ಮಾಡಿ ಸಮಾಜಕ್ಕೆ ನೀನು ಏನಾದರೂ ಕೊಡುಗೆಯನ್ನು ಕೊಡಬೇಕು. ಬರೀ ನಮ್ಮದು ಜೀವನ ಅಂತಂದರೆ ಇಷ್ಟೇ ಅಲ್ಲ ಅಂತ ಯಾವಾಗಲೂ ಹೇಳ್ತಿದ್ದ. ಅದೇ ರೀತಿ ನಮ್ಮ ಅಕ್ಕ ಮನಸ್ಸಲ್ಲಿ ಇಟ್ಕೊಂಡು ಭಗವತಿಯ ತಾಯಿಯ ಆಶೀರ್ವಾದದಿಂದ, ನಮ್ಮ ಭಾವನ ಒಂದು ಸಹಕಾರದಿಂದ ಎಲ್ಲ ರೀತಿಯಲ್ಲೂ ಸಹ ಅವಳು ಈ ಒಂದು ಧ್ಯೇಯವನ್ನು ಇಟ್ಕೊಂಡು ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಹೋದ ವರ್ಷ ಮಂತ್ರಾಲಯಕ್ಕೆ ರಾಯರ ಅಷ್ಟೋತ್ತರವನ್ನು ಅರ್ಪಣೆ ಮಾಡಿದ್ಲು. ಈಗ 2-3 ವರ್ಷದಿಂದ ಇಲ್ಲಿ ಲಲಿತಾ ಸಹಸ್ರನಾಮವನ್ನು ಅರ್ಪಣೆ ಮಾಡಿದ್ಲು. ಈ ಸರಿ ಇವಳು ಶಾರದಮ್ಮನವರ ಅಷ್ಟೋತ್ತರವನ್ನು ಬಂಗಾರದ ಎಳೆನಲ್ಲಿ ಮಾಡಿ ಇಲ್ಲಿ ಗುರುಗಳ ಒಂದು ಶುಭ ಆಶೀರ್ವಾದದಿಂದ, ಅವರ ಹಾರೈಕೆಯಿಂದ ಇಲ್ಲಿಗೆ ಅರ್ಪಣೆ ಮಾಡ್ತಾ ಇದ್ದಾಳೆ. ನನಗೆ ಒಡ ಹುಟ್ಟಿದ ಅಕ್ಕ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸುತ್ತೆ. ನಿಜವಾಗ್ಲೂ ಸಹ ಅವರ ಒಂದು ಜೀವನ ಸಾರ್ಥಕ ಆಗಿದೆ. ಈ ದಿನ ಬಹಳ ವಿಶೇಷವಾದಂಥ ದಿನ. ಕಾರಣ ಏನು ಅಂದರೆ, ನಮ್ಮ ಈ ಸಮಾಜದಲ್ಲಿ ಸಾಧನೆ ಮಾಡ್ತಕ್ಕಂಥವ್ರು ಬಹಳ ಅಪರೂಪ. ಮಂತ್ರೋಪದೇಶವನ್ನು ವಿಶೇಷವಾಗಿ ಸ್ವೀಕರಿಸಿದರೂ ಅದನ್ನು ಜಪ ಮಾಡಬೇಕು, ಸಿದ್ಧಿಸ್ಕೊಳ್ಬೇಕು, ಈ ತರಹ ಒಂದು ಮನಸ್ಸು ಉಳ್ಳವರು ಬಹಳ ವಿರಳ. ಅಂತಹ ಸಾಧಕ ದಂಪತಿಗಳು ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀಮತಿ ಪದ್ಮಾ ಮತ್ತು ಶ್ರೀ ಮಂಜುನಾಥ್ ಅವರು ಈ ದಿನ ಇಲ್ಲಿ ನಮ್ಮ ಎಲ್ಲರಿಗೂ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅದೇನೆಂದರೆ, ಶ್ರೀಮತಿ ಪದ್ಮಾ ಅವರು ಬಹಳ ವಿಶೇಷವಾದಂಥ ಕಲಾ ಕೌಶಲ್ಯವುಳ್ಳವರು. ಈ ದಿನ ಅದನ್ನೇ ನಾವು ನೋಡಿದಾಗ ಚಿನ್ನದ ದಾರದಿಂದ ವಿಶೇಷವಾಗಿ ಶಾರದಾಂಬ ಅಷ್ಟೋತ್ತರವನ್ನು ಅವರು ಹೊಲಿದಿದ್ದಾರೆ. ಅದರ ಜೊತೆಗೆ 108 ಬೆಳ್ಳಿ ಕಮಲಗಳನ್ನು ಕೂಡ ಹಾಕಿದ್ದಾರೆ. ಮತ್ತೊಂದು ಕಡೆ ಶಂಕರ ಭಗವತ್ಪಾದರ ಅಷ್ಟೋತ್ತರವನ್ನು ಕೂಡ ಹೊಲಿದಿದ್ದಾರೆ. ಇವೆಲ್ಲ ನಿಜವಾಗ್ಲೂ ಅವಶ್ಯಕತೆ ಇದೆಯೋ? ಕೇವಲ ಕಲಾ ಪ್ರದರ್ಶನ ಒಂದೆಯೋ? ಖಂಡಿತವಾಗ್ಲೂ ಅಲ್ಲ. ಇದು ಏನು ಅಂದರೆ, ಈಗ ನಾವು ಒಂದು ಕ್ಷೇತ್ರಕ್ಕೆ ಹೋಗ್ತೇವೆ, ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ. ಅಲ್ಲಿ ಹೋದಾಗ ಅಲ್ಲಿ ದೇವತೆ, ಈಗ ಶೃಂಗೇರಿಗೆ ಬಂದಾಗ ಶಾರದಮ್ಮನವರು, ಶಾರದಾಂಬ ಅಷ್ಟೋತ್ತರವನ್ನು ಅಲ್ಲಿ ನಾವು ಸ್ತುತಿಸಿದರೆ ಬಹಳ ವಿಶೇಷ ಫಲ ಸಿಗ್ತದೆ. ಅದಕ್ಕೆ ಕೈಯಲ್ಲಿ ಪುಸ್ತಕ ತರಲಿಕ್ಕೆ ಆಗೋದಿಲ್ಲ, ತರುವುದು ಮರೆಯುವ ಸಾಧ್ಯತೆ ಉಂಟು. ಅಥವಾ ಈ ಕಾಲದಲ್ಲಿ ಮೊಬೈಲ್ ಬಂದಿದ್ದರೂ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಇದೆಲ್ಲ ಬದಲು ಇಲ್ಲಿ ಬಂದು ಅದನ್ನು ನೋಡಿ ನಿಂತು ಅದರ ಮುಂದೆ ಶಾರದಾಂಬ ಅಷ್ಟೋತ್ತರವಾಗಲಿ, ಶಂಕರ ಭಗವತ್ಪಾದರ ಅಷ್ಟೋತ್ತರವಾಗಲಿ, ಇವೆರಡನ್ನು
ನೋಡಿಕೊಂಡೇ ಸ್ತುತಿಸಬಹುದು. ಮತ್ತು ಅಷ್ಟೇ ಅಲ್ಲದೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮ ಅದಂತೂ ಈಗಾಗ ಎಲ್ಲರಿಗೂ ಕಂಠಪಾಠ ಆಗಿದೆ. ಅಂಥ ಲಲಿತಾ ಸಹಸ್ರನಾಮವನ್ನು ಕೂಡ ಈಗೋ ಇಲ್ಲಿ ಅದು ಕೂಡ ಸ್ತುತಿಸ್ಬೋದು ನೋಡಿಕೊಂಡು. ಮತ್ತು ವಿಶೇಷವಾಗಿ ಲಲಿತಾ ಸಹಸ್ರನಾಮದಲ್ಲಿ ಈಗಾಗಲೇ ಹಯಗ್ರೀವರು ಮತ್ತು ಅಗಸ್ತ್ಯರ ಸಂವಾದದಲ್ಲಿ ಬಂದಿರತಕ್ಕಂಥ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಹೇಳುವ ಒಂದು ಶ್ಲೋಕದ 2ನೇ ಪಾದ ಏನಿದೆ ಅದರಲ್ಲಿ ಇಚ್ಛೆಯನ್ನು ಕೊಟ್ಟವಳು ಆಕೆ, ಮತ್ತೆ ಹೀಗೆ ಮಾಡಬೇಕು, ಇಲ್ಲೇ ಸಮರ್ಪಣೆ ಮಾಡಬೇಕು ಎಂಬ ಜ್ಞಾನವನ್ನು ಕೊಟ್ಟವಳು ಆಕೆ ಕ್ರಿಯಾಶಕ್ತಿ. ಇವೆಲ್ಲಕ್ಕೂ ಕಾರ್ಯಗತವಾಗಿ ಅದಾಗಬೇಕು ಅಂದರೆ ಅಷ್ಟು ಸುಲಭ ಸಾಧ್ಯವಲ್ಲ. ಹಾಗಾಗಿ ಶೃಂಗೇರಿಗೆ ಬಂದು ಇಲ್ಲೇ ಒಂದು 3-4 ತಿಂಗಳು ಇದ್ದು ಇವೆಲ್ಲವನ್ನು ಅಷ್ಟು ಚಂದವಾಗಿ ಮಾಡಿದ್ದಾರೆ. ಇಡೀ ಸಮಾಜ ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು ಅಂತ ಈ ಒಂದು 2 ಮಾತನ್ನು ಹೇಳಿ ನಾನು ಮುಗಿಸ್ತಿದ್ದೇನೆ. ನಾನು ಪದ್ಮನ ತುಂಬ ಖಾಸ ಫ್ರೆಂಡ್ ಅಂತ ಹೇಳ್ಕೊಬೋದು. ಅವ್ರ ಪರಿಚಯ ಇತ್ತೀಚೆಗಷ್ಟೇ ಒಂದು 3-4 ವರ್ಷದಲ್ಲಿ ಆಯಿತು ನನಗೆ ಅವ್ರ ಪರಿಚಯ ಒಂದು ಆಶ್ರಮದಲ್ಲಿ. ಆದರೂ ನಾವು ಅವ್ರನ್ನ ನೋಡಿದ್ರೆ ನಮಗೆ ಅವರಲ್ಲಿರೋ ಒಂದು ದೈವತ್ವವಾಗಲಿ ಅಥವಾ ಕಲೆ ಆಗಲಿ ನಮಗೆ ಗೊತ್ತಾಗೋಲ್ಲ. ಬಟ್ ಅವರ ಸಹವಾಸ ನಮಗೆ ಬೆಳೀತಾ ಬೆಳೀತಾ ಅವರಲ್ಲಿ ಏನು ಪ್ರತಿಭೆ ಇದೆ, ಅದು ಏನು ದೈವತ್ವದಲ್ಲಿ ಇದೆ ಅನ್ನೋದು ಅರ್ಥವಾಗುತ್ತೆ. ಅವರು ಮಾಡುವಂಥ ಕೆಲಸಗಳು, ಅವರು ಮನಸ್ಸಲ್ಲಿ ಅಷ್ಟು ಒಂದು ದೈವತ್ವ ಅಂತಲೇ ಹೇಳ್ಬೋದು. ಒಳ್ಳೆಯದು ಅನ್ನೋದಕ್ಕಿಂತಲೇ ದೈವತ್ವ ಅಂತಲೇ ಹೇಳ್ಬೋದು. ಅವರಷ್ಟು ಕೆಲಸಗಳನ್ನು, ಕ್ರಿಯೇಟಿವ್ ಕೆಲಸಗಳನ್ನು ಮಾಡ್ತಾರೆ. ಹಾಗೂ ಅವ್ರಿಗೂ ಬೇಕಾಷ್ಟು ಕಲೆಗಳು ಒಂದು ಥರ ಅಂತಲ್ಲ, ಅವ್ರಿಗೆ ದೈವತತ್ವವಾಗಿ ಬಂದಿದೆ ಕಲೆಗಳು. ಅವ್ರು ಯಾರು ಹೇಳ್ಕೊಟ್ಟಿದ್ದೂ ಅಲ್ಲ ಅಥವಾ ಅವ್ರು ಕಲ್ತಿದ್ದೂ ಅಲ್ಲ, ಅತಿಯಾದ ಒಂದು ಪ್ರತಿಭೆ ಅವರಲ್ಲಿ ಇದೆ. ಈ ಸಂದರ್ಭದಲ್ಲಿ ನಾವುಗಳೆಲ್ಲ ಬಂದು ಸೇರಿರೋದು ನಮಗೆ ತುಂಬ ಸಂತೋಷ ಕೊಡ್ತಾ ಇದೆ. ಗುರುಗಳ ಅನುಗ್ರಹ, ತಾಯಿ ಅನುಗ್ರಹ ಅವ್ರ ಮೇಲೆ ಸದಾ ಕಾಲ ಇರಲಿ, ಅವರಿಬ್ಬರು ದಂಪತಿಗಳ ಮೇಲೆ ಇರಲಿ. ಹಾಗೆ ನಮಗೂ ಅವ್ರಗಳಿಗೆ ಸಹವಾಸ ಸದಾ ಕಾಲ ಇರಲಿ ಅಂತ ಕೇಳ್ಕೊತೀನಿ. ಅವರ ಪರಿಚಯ ಒಂದು 6-8 ವರ್ಷಗಳದು ಅನ್ಸತ್ತೆ. ಬಟ್ ಅವರ ಪರಿಚಯ ಎಷ್ಟು ಉತ್ತಮವಾದದ್ದು ಅಂತಂದ್ಬಿಟ್ಟು ನಮ್ಗೆ ಅವ್ರ ಪರಿಚಯ ಆದಮೇಲೆ ಗೊತ್ತಾಗಿದ್ದು. ಒಂದ್ಸರಿ ಅವ್ರ ಮನೆಗೆ ಹೋಗಿದ್ವಿ ನಾವು. ಅವರ ಕೈ ಕಸಬು, ಅವರ ಕಸೂತಿ, ಅವ್ರ ನಡೆ ನುಡಿ ಎಲ್ಲ ಎಷ್ಟು ಇಂಪ್ರೆಸ್ ಮಾಡಿದೆ ನಮ್ಮನ್ನು ಅಂತಂದರೆ, ಅವ್ರು ಎಲ್ಲಿ ಕರೆದ್ರು ನಾವು ಬರಲ್ಲ ಅಂತ ಹೇಳೋದೇ ಇಲ್ಲ, ಅಷ್ಟು ಇಂಪ್ರೆಸ್ ಆಗಿದೆ ನಮಗೆ. ಅವ್ರು ಈ ಲಲಿತಾ ಸಹಸ್ರನಾಮದ್ದು ಹೊಲಿದಾಗ ನಮಗೆ ಸೀರೆ ತೋರಿಸಿದಾಗ ನನಗನ್ನಿಸ್ತು ಈ ಥರದ್ದೊಂದು ದೇವ್ರಿಗೆ ಹತ್ತಿರ ಆಗೋ ಒಂದು ಕಾರ್ಯಕ್ರಮನ ಈ ಥರನೂ ಮಾಡಬಹುದು, ಅದಕ್ಕೊಂದು ದಾರಿ ಇದೆ ಅಂತ ಗೊತ್ತಾಗಿದ್ದೆ ಅವ್ರ ಕಡೆಯಿಂದ. ಏನೇನೋ ನಾವು ಅಂದರೆ ಲಲಿತಾ ಸಹಸ್ರನಾಮ ಇಷ್ಟು 1000 ಹೇಳೋದು, ಮತ್ತು 1,00,000 ಹೇಳೋದು, ಈ ಥರದ್ದು ಅರ್ಚನೆಗಳು, ಬೇರೆ ಬೇರೆ ಏನೇನೋ ದಾರಿಗಳನ್ನ ಕಂಡಿಡ್ಕೊಂಡಿದ್ದೀವಿ. ಆದರೆ ಇದು ಒಂಥರ ವಿಶೇಷವಾದ ರೀತಿ. ಮತ್ತು ಈ ಥರದ್ದೊಂದು ದಾರಿ ಇದೆ ಅಂತ ನಮ್ಗೆ ಅವರಿಂದಲೇ ತಿಳಿದು ಬಂದಿದ್ದು. ಮತ್ತು ಒಂದು 10 ಜನಕ್ಕೆ ಅವ್ರ ದಾರಿ ದೀಪ ಆಗಿದ್ದಾರೆ ಅನ್ನೋದು ಮಾತ್ರ ಖಂಡಿತ ಖಚಿತ. ನಮಗೆ ತುಂಬ ಖುಷಿ ಅವ್ರನ್ನ ನೋಡೋದಕ್ಕೆ. ಮತ್ತು ತುಂಬ ದಂಪತಿಗಳನ್ನ ನೋಡಿದ್ರೆ ಒಂಥರ ಭಾವಪೂರ್ಣವಾಗಿ ಒಂಥರ ನಮಸ್ಕಾರ ಮಾಡಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ತುಂಬ ಸಂತೋಷ ಆಗುತ್ತೆ ಅವ್ರನ್ನ ನೋಡಿದ್ರೆ. ಇಲ್ಲಿಗೆ ಬಂದಿರೋದಂತೂ ತುಂಬಾ ಖುಷಿಯಾಗಿದೆ ನಮಗೆ. ಪದ್ಮಾ ಮಂಜುನಾಥ್ ಅವರು ನಮ್ಮ ಸತ್ಸಂಗದ ಸ್ನೇಹಿತೆ. ತುಂಬ ವರ್ಷದಿಂದ ನಮಗೂ ಅವ್ರಿಗೂ ಸ್ನೇಹ ಇದೆ. ಅವರು ನಮ್ಮ ಜೊತೆ ಸತ್ಸಂಗಕ್ಕೆ ಎಲ್ಲ ಕಡೆ ಬರ್ತಾಯಿದ್ರು. ಹಾಗೆ ಅವರು ಈ ಕಸೂತಿ ಕೆಲಸ ಎಲ್ಲ ಮಾಡ್ತಾಯಿದ್ರು. ಮಾಡ್ತಾ ಏನೋ ಮಾಡ್ತಾರೆ ಅಂದರೆ ಆಮೇಲೆ ನೋಡಿದ್ರೆ ಲಲಿತಾ ಸಹಸ್ರನಾಮ ಸೀರೆ ಮೇಲೆ, ದೊಡ್ಡ ಸೀರೆ ಮೇಲೆ ಬರಿತೀನಿ ಅಂತ ಹೇಳಿದ್ರು. ಅದು ನಮ್ಗೆ ಒಂಥರ ಇಷ್ಟು ದೊಡ್ಡ ಕೆಲಸ ಮಾಡೋಕ್ಕಾಗತ್ತ ಅನ್ನಿಸ್ತು. ನಾವೊಂದು ಬಟ್ಟೆ ಒಂಚೂರು ಒಂದು ಹುಕ್ಕಿಟ್ಟದ್ರೇ ಹಾಕ್ಕೊಳಕ್ಕೆ ಕಷ್ಟ, ಅಂಥದ್ದವ್ರು ಇಷ್ಟು ದೊಡ್ಡ ಕೆಲಸ ಮಾಡ್ತಾರಾ ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ. ಮಾಡ್ತಾನೆ ಪೂರ್ಣ ಮಾಡಿಬಿಟ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಆವಾಗ ಇಲ್ಲೇ ಇಟ್ಕೊಂಡಿದ್ರು ಅವರು ಇದನ್ನು. ಬಂದಿದ್ವಿ ನಾವು ಹೋದ ಸಲ ಗುರುಗಳ ಇದರಲ್ಲಿ ಇಲ್ಲೆಲ್ಲ ಬಂದು ನಾವು ಭಾಗವಹಿಸಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಮಂತ್ರಾಲಯದಲ್ಲೂ ಒಂದ್ಸಲಿ ಮಾಡಿದ್ದಾರೆ, ಮತ್ತು ಇಲ್ಲಿಗೂ ಕರೆದಿದ್ದಾರೆ. ಈಗ ಮತ್ತೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ನಮಗೂ ಸ್ನೇಹಿತರು ಅಂದ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ. ನಾವು 3 ಜನನು ಪದ್ಮನ್ ಸಿಸ್ಟರ್ಸ್. ನಮ್ಮ ಕುಟುಂಬದಲ್ಲಿ ನಮ್ಮ ಅಪ್ಪನ ಸ್ವಂತ ತಮ್ಮನ ತಂಗಿ ಮಗಳು ಪದ್ಮ,
ಅವಳು ಈ ಥರ ಎಲ್ಲ ಮಾಡಿರೋದು ನಮಗೆಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ. ಈ ಥರ ಫಂಕ್ಷನ್ ನಡೀತಾ ಇರೋದು, ಸ್ವಾಮಿಗಳ ಸನ್ನಿಧಿನಲ್ಲಿ ಬಂದು ಇದೆಲ್ಲ ನೋಡೋದು ಎಲ್ಲ ತುಂಬ ಖುಷಿಯಾಗಿದೆ. ಅವಳು ಇದೇ ಥರ ಎಲ್ಲವಾಗಲೂ ಪದ್ಮಾ ಮಂಜುನಾಥ್ ತುಂಬ ಚೆನ್ನಾಗಿ ಎಲ್ಲ ಥರ ಸಾಧನೆಗಳು ಮಾಡಿದ್ದಾಳೆ. ಇವಾಗ ಎಲ್ಲರಿಗೂ ವಿಶೇಷವಾಗಿ ಯಾರು ಮಾಡದೇ ಇರುವಂಥ ಕಾರ್ಯಕ್ರಮ ಇವಳು ಇವಾಗ ಮಾಡಿದ್ದಾಳೆ. ಲಲಿತಾ ಸಹಸ್ರನಾಮ ಮಾಡಿ ಎಲ್ಲ ಕಡೆ ಪ್ರಸಿದ್ಧಿ ಆಯಿತು. ಕೋಟಿ ಅರ್ಚನೆ ಮಾಡಿದ್ವಿ ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ. ಆಮೇಲೆ ಲಲಿತಾ ಹೋಮ ಮಾಡಿದ್ವಿ, ಫಂಕ್ಷನ್ ಎಲ್ಲ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಇವಾಗ ಶಾರದಾಂಬನವರ ಅಷ್ಟೋತ್ರ, ಶಂಕರಾಚಾರ್ಯರ ಅಷ್ಟೋತ್ರ ಎರಡನ್ನೂ ಮಾಡಿದ್ದಾಳೆ. ನಮ್ಮ ತಂಗಿ ಈ ಥರ ಮಾಡಿರೋದು ನೋಡಿ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ನಮ್ಮ ಕುಟುಂಬದಲ್ಲಿ ಈ ಥರ ಇರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ. ನಮ್ಮ ಮಂಜುನಾಥ್ ಅವರ ಧರ್ಮಪತ್ನಿ ಶ್ರೀ ಶಂಕರಾಚಾರ್ಯರ ಅಷ್ಟೋತ್ತರ ಹಾಗೂ ಶಾರದಾಂಬನವರ ಅಷ್ಟೋತ್ತರವನ್ನು ಬಂಗಾರದ ತಂತಿಯಲ್ಲಿ ಕೈ ಕಸೂತಿ, ಕೈ ಹೆಣಿಗೆಯಲ್ಲಿ ರೇಷ್ಮೆ ವಸ್ತ್ರದಲ್ಲಿ ಹೆಣಿದಿದ್ದಾರೆ ಎರಡು. ಈ ಒಂದು ಮಹಾಯಜ್ಞ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗಿಯಾಗಿಸಿ ಒಂದು ಕಿಂಚಿತ್ ಅಳಿಲು ಸೇವೆ ಮಾಡಲಿಕ್ಕೆ ನಮ್ಮ ಮಂಜಣ್ಣ ದಂಪತಿಗಳು ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಾಗೆ ಒಂದು ಎಲ್ಲ ರೀತಿಯದು ಏನು ಹೇಳ್ಬೋದು, ಇಂಪಿಟಸ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರ ಏನು ಕುಟುಂಬಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಮಾತಾ ಅಮೃತಮಯಿ ಅವರಿಂದ ಪರಿಚಯ ಆದರು. ಅವರು ಪರಿಚಯ ಆಗಿ ಇವತ್ತಿಗೆ ಸುಮಾರು ಒಂದು 4-5 ವರ್ಷಗಳಿಂದ ನಾವು ಅವ್ರ ಸಂಪರ್ಕದಲ್ಲಿದ್ದೀವಿ. ಅವ್ರ ಜೊತೆ ಮಾತು ಕತೆ, ಅವರ ಆಧ್ಯಾತ್ಮಿಕದ ಒಂದು ಹಿತವಚನಗಳು ಅವ್ರು ನಮ್ಮನ್ನು ತೀಡಿ ಒಂದು ಹಂತಕ್ಕೆ ನಿಜವಾಗ್ಲೂ ಒಂದು ರೂಪುರೇಷೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಯಾವುದೇ ರೀತಿ ತಪ್ಪಾಗೋದಿಲ್ಲ. ತುಂಬ ಸಾಧನೆ ಮಾಡ್ತಾ ಇರುವಂಥ ದಂಪತಿಗಳು, ಸಾಧನಾ ದಂಪತಿಗಳು. ಅವರ ಈ ಒಂದು ಕಾರ್ಯ ಲಲಿತಾ ಸಹಸ್ರನಾಮ ಮತ್ತು ಏನು ಒಂದು ಇವತ್ತಿನ ದಿವಸ ಇದು ಮಾಡಿದ್ದಾರೆ, ಅದು ನಿಜವಾಗ್ಲೂ ಶ್ಲಾಘನೀಯ. ನಿಜವಾಗ್ಲೂ 3 ವರ್ಷ ಸತತವಾಗಿ ಅದನ್ನು ನಿರಂತರವಾಗಿ ಶ್ರದ್ಧಾ ಭಕ್ತಿಗಳಿಂದ ಅದನ್ನು ಮಾಡಿ ಅದನ್ನು ಸಮರ್ಪಣಾ ಭಾವದಿಂದ ಮಾಡಿದಾರಲ್ಲ, ಅದಕ್ಕೆ ಯಾವುದೇ ರೀತಿಯಾದ ಒಂದು ಹೇಳಲಿಕ್ಕೆ ಪದಗಳು ಬರ್ತಾ ಇಲ್ಲ. ನಿಜವಾಗ್ಲೂ ಅವ್ರು ಮಾಡ್ತಾ ಇರೋ ಸಾಧನೆ, ಅವರು ಲೋಕಾರ್ಪಣ ಮಸ್ತು ಅಂತ ಮಾಡ್ತಾ ಇರೋವಂಥ ಕಾರ್ಯಗಳು ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಉಂಟಾಯಿತು. ಅವರು ಇವತ್ತಿನ ದಿವಸ ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟು ಇವತ್ತಿನ ದಿವಸ ಈ ಒಂದು ಸುಯೋಗನ ಕರುಣಿಸ್ಕೊಟ್ಟಿದ್ದಾರೆ. ಅನಂತ ಧನ್ಯವಾದಗಳು ಅವರಿಗೆ. ಜೀವನದಲ್ಲಿ ನಾವು ಏನೇನೋ ಸಾಧನೆ ಮಾಡ್ತೀವಿ, ವಿದ್ಯಾಭ್ಯಾಸ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ, ಮನೆ ಕಟ್ತೀವಿ, ಕಾರ್ ತೊಗೊತೀವಿ, ಇದೆಲ್ಲ ನಮಗೆ ಅರ್ಥಪೂರ್ಣವಾಗಿ ಇರುತ್ತೆ ನಮ್ಮ ಜೀವನಕ್ಕೆ. ಆದರೆ ಸಾರ್ವಜನಿಕರಿಗೆ ಇದು ಅರ್ಥರಹಿತ. ನಾನು ಎಷ್ಟು ಸುಖವಾಗಿದ್ದರೂ ಪಬ್ಲಿಕ್ಕಿಗೆ ಅದರಿಂದ ಏನೂ ಲಾಭ ಇಲ್ಲ. ಆದರೆ ಕೆಲವು ಜನ ಇದ್ದಾರೆ, ಅವ್ರು ಏನಂದರೆ ಅವ್ರ ಸ್ವಾರ್ಥಕ್ಕೆ ಏನೂ ಮಾಡಲ್ಲ, ಆದರೆ ಇಡೀ ಸಮಾಜಕ್ಕೆ ಒಂದು ಸಂದೇಶ ಸಾರುವಂಥ ಕೆಲಸ ಮಾಡ್ತಾರೆ. ಅದು ಶತಮಾನದಲ್ಲೂ ನೆನಪಿಗೆ ಉಳಿಯುವಂಥ ಕೆಲಸ ಮಾಡ್ತಾರೆ. ಅಂಥ ಒಂದು ಸಾಲಿಗೆ ಸೇರೋದು ಪದ್ಮಾ ಮಂಜುನಾಥ್ ಅವರು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದಿದ್ದಾರೆ. ಯಾರು ನಿರುದ್ಯೋಗಿಗಳಲ್ಲ ಅಥವಾ ರಿಟೈರ್ಡ್ ಆಗಿರೋರಲ್ಲ, ಪ್ರತಿಯೊಬ್ಬರು ಜವಾಬ್ದಾರಿ ಇಟ್ಕೊಂಡು ಅವರ ಜೀವನದಲ್ಲಿ ಕೆಲಸ ಮಾಡ್ತಿರೋಂಥವ್ರು. ಅಷ್ಟು ಜನ ವೀಕ್ ಡೇಸಲ್ಲಿ ಬಂದು ಪದ್ಮಾ ಮಂಜುನಾಥ್ ಅವರ ಒಂದು ಸಾಧನೆಗೆ ಒಂದು ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂದರೆ ಇದರ ಹಿರಿಮೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಪಾಶ್ಚಾತ್ಯರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾ ಇದ್ದಾರೆ, ಅದೇ ಭಾರತೀಯರು ಪಾಶ್ಚಾತ್ಯ ಸಂಸ್ಕೃತಿನ ಫಾಲೋ ಮಾಡ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಪದ್ಮಾ ಮಂಜುನಾಥ್ ಅವರು ಮಾಡಿದಂಥ ಒಂದು ಸಾಧನೆ ನಮ್ಮ ಭಾರತೀಯರನ್ನ ನಮ್ಮ ಸಂಸ್ಕೃತಿಯಲ್ಲೇ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಒಂದು ಮೋಟಿವೇಶನ್ ಮಾಡಿದ್ರೆ ಅವರು ಮಾಡಿದ ಒಂದು ಶ್ರಮ ಸಾರ್ಥಕ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.